ಹಾಯ್ ಬಡೀಸ್, ನನ್ನ ಫ್ರೆಂಡ್ದು ಹೊಸ ಮನೆ ಇದೆ. ಸೊ ಅದಕ್ಕೋಸ್ಕರ ದಾವಣಗೆರೆ ಹೋಗಬೇಕು ಅಂತ ನಾನು ಹಾಸನ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಂತೂ ದಾವಣಗೆರೆ ತಲುಪೋದು. ನನ್ನ ಫ್ರೆಂಡ್ ಜೊತೆ ಇವಾಗ ಮನೆಗೆ ಹೋಗ್ತಾ ಇದ್ದೆ. ನಾವು ಹೋಗೋ ಅಷ್ಟರಲ್ಲಿ ಅವ್ರ ಮನೇಲಿ ಪೂಜೆನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಪೂಜೆ ಮತ್ತು ಬೆಳಗ್ಗೆಗೆ ಬೀರ್ರಾಯ ಅಂತ ಏನೋ ದೇವ್ರನ್ನ ಕರೀತಾರೆ. ಬಟ್ ಆ ದೇವ್ರ ಬಗ್ಗೆ ನನಗೆ ಅಷ್ಟು ಏನೂ ಗೊತ್ತಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ನೋಡ್ತಾ ಇರೋದು. ಸೊ ಏನೋ ಫುಲ್ ಡಿಫ್ರೆಂಟಾಗಿ ಮಾಡ್ತಾಯಿದ್ರು ಈ ಸೈಡು. ಬಟ್ ಇದೇನೋ ಒಂಥರ ಚೆನ್ನಾಗಿದೆ. ಇವ್ರ ಸಂಪ್ರದಾಯದ ಪ್ರಕಾರ ಕೈಯೆಲ್ಲ ಹಿಡಿದು ಒಂದು ಚೌಟಿನ ಇಟ್ಕೊಂಡಿದ್ದಾರೆ. ಆ ಚೌಟಿಲಿ ಹೆಂಗೂ ಹೊಡಿತಾರೆ ಅಂತ ಬಟ್ ಅಂತ ಸೌಂಡ್ ಬರುತ್ತೆ. ಸೌಂಡ್ಗೆ ಫುಲ್ ಶಾಕ್ ಆಗಿಬಿಡ್ಬೇಕು. ಆ ಥರ ಹೊಡಿತಾರೆ. ಬಟ್ ಅವ್ರಿಗದೇನೂ ಆಗಲ್ಲ.
ಸೊ ಇದೆಲ್ಲ ನೋಡಿ ಫುಲ್ ಶಾಕ್ ಆಗಿ ಹೆಂಗೆ ಅವ್ರ ಮನೆ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ತುಂಬ ಜೋರಾಗಿ ಪೂಜೆ ಗೀಜೆ ಎಲ್ಲ ಮಾಡಿದ್ರು, ಬಟ್ ಅದು ಏನು ಅಂತೆಲ್ಲ ಕರೆಕ್ಟಾಗಿ ಗೊತ್ತಾಗಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಗೀಟೆಲ್ಲ ಮಾಡಿಕೊಂಡು ಹಂಗೆ ಫ್ರೆಂಡ್ ಅವ್ರ ಅಪ್ಪಂದು ಕಾರ್ ಬಂದಿದ್ರು. ಸೊ ಕಾರ್ ಜೊತೆಲೆ ಹಂಗೆ ಸೀದಾ ಹಾಸನಿಗೆ ಬಂದು ಸೊ ಬರುವಾಗಂತೂ ಒಂದೊಂದು ಪ್ಲೇಸ್ ಇತ್ತು ಫುಲ್ ಸೈಕಾಗಿತ್ತು. ಲೈಕ್ ಒಂದೊಂದು ಥರ ವೆದರ್, ಒಂದೊಂದು ಕಡೆ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ಗೂ ವೆದರ್ ಚೇಂಜ್ ಆಗ್ತಾನೆ ಇರೋದು. ಒಂದು ಕಡೆ ನೋಡಿದ ಥರ ಇನ್ನೊಂದು ಕಡೆ ಇರ್ತಾ ಇರಲಿಲ್ಲ. ಜನನೇ ಚೇಂಜ್ ಆಗ್ತಾ ಇದ್ದಾರೆ, ಇನ್ನು ವೆದರ್ ಚೇಂಜ್ ಆಗಲ್ವಾ?